ನಮಸ್ಕಾರ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ವಿಟಮಿನ್ ಡಿ, ಬಿ12, ಕ್ಯಾಲ್ಸಿಯಂ, ಐರನ್ ಟ್ಯಾಬ್ಲೆಟ್ ಅಥವಾ ಯಾವ್ದಾದ್ರು ಒಂದು ಟಾನಿಕ್ ಅಥವಾ ನೋವಿಗೆ ಮಾತ್ರೆಗಳು, ಹೀಗೆ ಯಾವುದಾದ್ರೂ ಸಮಸ್ಯೆಗೆ ಆ ಔಷಧವನ್ನ ತೆಗೆದುಕೊಂಡಾಗ ಮಾತ್ರ ನನಗೆ ಆರಾಮ್ ಅನ್ಸುತ್ತೆ. ಔಷಧ ಬಿಟ್ಟ ತಕ್ಷಣ ಮತ್ತ್ ತೊಂದ್ರೆ ಆಗತ್ತೆ ಅಂತಾಗ್ಲಿ. ಅಥವಾ ಬಹಳಷ್ಟು ಬಾರಿ ಏನಾಗುತ್ತೆ ಅಂದ್ರೆ, ಆ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗೆ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಆಹಾರ, ದಿನಚರಿಯನ್ನೇ ನಾವು ನೋಡ್ಕೊಂಡು ಹೋಗ್ತಾ ಇರ್ತೇವೆ. ಇದನ್ನ ತಪ್ಪಿಸಬೇಕು. ನಾವು ಔಷಧಗಳಿಲ್ದೇನೆ ಸಂಪೂರ್ಣವಾಗಿ ಆರೋಗ್ಯವಾಗಿರೋ ಥರ ಆಗ್ಬೇಕು ಅಂತಾದ್ರೆ, ಆಗ ನಾವು ಆದಷ್ಟು ದೋಷಗಳ ಬಗ್ಗೆ ಅಂದ್ರೆ ವಾತ, ಪಿತ್ತ, ಕಫ ದೋಷಗಳ ಹೆಚ್ಚಾದಾಗ ಯಾವ ಲಕ್ಷಣ ಬರುತ್ತೆ, ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಆಹಾರ, ನಮ್ಮ ದಿನಚರಿ ಇದನ್ನೆಲ್ಲ ಹೇಗೆ ಸೆಟ್ ಮಾಡ್ಕೊಳ್ಬೇಕು, ಅಥವಾ ಅದಕ್ಕೆ ಯಾವ ಥರ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು, ಅಥವಾ ನಾನ್ ಮಾಡುವ ಯಾವ ತಪ್ಪುಗಳಿಂದಾಗಿ ಈ ದೋಷಗಳು ಹೆಚ್ಚಾಗ್ತವೆ, ಅದನ್ನ ನಾವು ತಿಳ್ಕೊಂಡು ಅದನ್ನ ಫಾಲೋ ಮಾಡಿದ್ರೆ ತುಂಬಾ ಸುಲಭವಾಗಿ ನಾವು ಆರೋಗ್ಯವಂತರಾಗ್ಬೋದು ಅಂತ. ನನ್ನ ಎಷ್ಟೋ ಜನ ಪೇಷಂಟ್ಸ್ ಇದನ್ನು ಫಾಲೋ ಮಾಡಿಕೊಂಡು, ಅಂದ್ರೆ ನನ್ನ ಪ್ರಕೃತಿಗೆ, ನನಗಿರುವ ದೋಷಕ್ಕೆ, ನನಗೆ ಹೆಚ್ಚಾಗಿರುವಂಥ ಅಥವಾ ಏರ್ಪೇರ್ ಆಗಿರುವಂಥ ದೋಷಗಳಿಗೆ ತಕ್ಕ ಹಾಗೆ ನನ್ನ ಲೈಫ್ ಸ್ಟೈಲ್ ಅನ್ನ, ನನ್ನ ಆಹಾರವನ್ನ ಬದಲಿಸಿಕೊಂಡು ನಾನು ಹೇಗೆ ಚೆನ್ನಾಗಿರ್ಬೋದು ಅನ್ನೋದನ್ನ ತಿಳ್ಕೊಂಡು ಸರಿಯಾಗಿ ಫಾಲೋ ಮಾಡಿಕೊಂಡು ಸಂಪೂರ್ಣವಾಗಿ ಆರಾಮಾಗಿದ್ದಾರೆ ಅಂತ. ಹಾಗೆ ನಾವು ತಿಳ್ಕೊಂಡು ಮಾಡಬೇಕು. ಇವತ್ತು ನಾವು ವಾತ ದೋಷದ ಬಗ್ಗೆ ತಿಳ್ಕೊಳ್ಳೋಣ. ವಾತ ದೋಷ ಹೆಚ್ಚಾದ್ರೆ ಯಾವ್ಯಾವ ಲಕ್ಷಣಗಳಿರ್ತವೆ ಸಾಮಾನ್ಯವಾಗಿ. ಯಾಕೆಂದ್ರೆ 100ಕ್ಕೆ 100ರಷ್ಟು ಅದನ್ನ ಅರ್ಥ ಮಾಡ್ಕೊಂಡು ಫಾಲೋ ಮಾಡ್ಲಿಕ್ಕೆ ಅಥವಾ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಯುರ್ವೇದ ಓದಿರ್ಬೇಕಾಗತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ಲಕ್ಷಣಗಳಿದ್ರೆ ವಾತದೋಷ ಹೆಚ್ಚಾಗಿದೆ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಅದು ಹೆಚ್ಚಾಗ್ಲಿಕ್ಕೆ ಏನೇನು ಕಾರಣಗಳಿರ್ತವೆ, ನಾವು ದಿನಚರಿಯಲ್ಲಿ ಏನೇನು ತಪ್ಪುಗಳನ್ನು ಮಾಡಿದ್ರೆ ದೋಷ ಹೆಚ್ಚಾಗತ್ತೆ, ಮತ್ತೆ ಕೊನೆಯಲ್ಲಿ ಆ ದೋಷ ಹೆಚ್ಚಾಗಿರೋದನ್ನ ಸರಿ ಮಾಡ್ಕೊಳ್ಳಿಕ್ಕೆ ನಾವು ಮನೆಯಲ್ಲೇ ಏನೇನು ಬದಲಾವಣೆ ಮಾಡ್ಕೊಳ್ಬಹುದು, ಅಥವಾ ಯಾವ ತರ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದು, ಇದ್ರ ಬಗ್ಗೆ ಎಲ್ಲ ಇವತ್ತು ನೋಡೋಣ. ಇದು ನನ್ನ ಪ್ರಕಾರ ಎಲ್ಲರಿಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುವಂತ ವಿಷಯ. ಇಂಥ ವಿಷಯವನ್ನ ನೀವು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ತುಂಬಾ ಅನುಕೂಲ. ಮೊದಲನೇದಾಗಿ ವಾತ ದೋಷ ಹೆಚ್ಚಾಗಿದೆ ಅಂತ ಹೇಗೆ ತಿಳ್ಕೊಳ್ಬೇಕು, ಅಥವಾ ಹೆಚ್ಚಾದ್ರೆ ಯಾವ ತರದ ಲಕ್ಷಣಗಳು ಬರ್ತವೆ. ಪೇನ್, ನೋವು ಅನ್ನೋದು ವಾತದ ಇಲ್ಲದೇನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಎಲ್ಲಿಯೇ ನೋವು ಬಂದರೂ ಅಲ್ಲಿ ವಾತದ ಇನ್ವಾಲ್ವ್ಮೆಂಟ್ ಇದೆ ಅಂತ ಬಹುತೇಕ 100ರಲ್ಲಿ 99ರಷ್ಟು ನಾವು ಅರ್ಥ ಮಾಡ್ಕೊಳ್ಬಹುದು. ಎರಡನೇದಾಗಿ ಭಂಗ, ಭಂಗೋ ಅಸ್ನಾಂ ಪರ್ವಣಾಮಪಿ ಅಂತ ಹೇಳ್ತಾರೆ. ಅಂದ್ರೆ ಅಸ್ಥಿ ಅಂದ್ರೆ ಮೂಳೆಯಲ್ಲಿ, ಜಾಯಿಂಟ್ಸ್ ಅಲ್ಲಿ ಭಂಗ ಆಗೋದು ಅಂದ್ರೆ ಮುರಿಯೋದು, ಅಥವಾ ಅಲ್ಲಿ ವೀಕ್ನೆಸ್ ಆಗೋದು, ನೋವು ಬರೋದು, ಮೂಳೆ ನೋವು, ಸಂಧಿ ನೋವು, ಈ ತರದ್ದು ಸಾಮಾನ್ಯವಾಗಿ ವಾತದೋಷದ ಕಾರಣದಿಂದ ಆಗೋದು. ಮೂರನೇದು ಗ್ರಹ ಅಂದ್ರೆ ಹಿಡ್ಕೊಳ್ಳೋದು, ಪಾಣಿ ಪೃಷ್ಠ ಶಿರೋಗ್ರಹ ಅಂತ ವಾತದಲ್ಲ ಸಾಮಾನ್ಯ, ಅಂದ್ರೆ ಅದು ವಾತ ಹೆಚ್ಚಾದಾಗ ಸಾಮಾನ್ಯ ಲಕ್ಷಣಗಳನ್ನು ಹೇಳುವಾಗ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ. ಪಾಣಿ ಪೃಷ್ಠ ಶಿರೋಗ್ರಹ ಅಂತ ಅಂದ್ರೆ ನನ್ನ ಕೈ ಕಾಲುಗಳಲ್ಲಿ, ಬೆನ್ನಿನಲ್ಲಿ, ತಲೆಯಲ್ಲೆಲ್ಲ ಹಿಡ್ಕೊಂಡಂಗೆ ಅನ್ಸೋದು. ಇನ್ನು ನಿದ್ರಾಲ್ಪತ ಅಥವಾ ನಿದ್ರಾನಾಶ ಅಂದ್ರೆ ನಿದ್ರೆ ಕಡಿಮೆ ಆಗೋದು, ಅಥವಾ ನಿದ್ರೆ ಸಂಪೂರ್ಣ ಹೋಗ್ಬಿಟ್ಟಿದೆ ಅನ್ನೋಷ್ಟರ ಮಟ್ಟಿಗೆ ಕಷ್ಟ ಆಗೋದು. ಪಿತ್ತದೋಷದಿಂದಲೂ ನಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಆದ್ರೆ ವಾತದಿಂದ ಆಗುವ ನಿದ್ರಾಹೀನತೆ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಜಾಸ್ತಿ ಆದ ಪ್ರಮಾಣದಲ್ಲಿ ಇರುತ್ತೆ, ತುಂಬಾ ಇರಿಟೇಷನ್ ಮಾಡೋ ತರ ಇರುತ್ತೆ. ಮತ್ತೆ ಐದನೇದು ಪ್ರಲಾಪ. ಪ್ರಲಾಪ ಅಂತಂದ್ರೆ ಅತಿಯಾಗಿ ಮಾತಾಡೋದು, ಮನಸ್ಸಿಗೆ ಬಂದ ಹಾಗೆ ಮಾತಾಡೋದು, ಈ ತರದ್ದು. ಅರೆ ನಾನು ಹೀಗಿರ್ಲಿಲ್ವಲ್ಲ, ಯಾಕೆ ನಾನೀಗ ಅತಿಯಾಗಿ ಚಿಕ್ಕ ಪುಟ್ಟದಕ್ಕೂ ಕಿರಿಕಿರಿ ಮಾಡ್ಕೊಂಡು ಅತಿಯಾಗಿ ಮಾತಾಡ್ತೇನೆ, ಅಸಂಬದ್ಧವಾಗಿ ಮಾತಾಡ್ತೇನೆ ಅಂತ ನಮಗೆ ಅನಿಸುತ್ತೆ. ಆ ರೀತಿ ನಮ್ಮಲ್ಲಿ ಬದಲಾವಣೆ ಆಗುತ್ತೆ. ಮತ್ತೆ ಶುಕ್ರ ರಜೋ ನಾಶ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಶುಕ್ರ ಧಾತುವಿನ ಇದು ಕಡಿಮೆ ಆಗ್ತಾ ಹೋಗೋದು. ಅಂದ್ರೆ ಲೈಂಗಿಕ ಆಸಕ್ತಿ, ಲೈಂಗಿಕ ಸಾಮರ್ಥ್ಯ, ಮತ್ತೆ ವೀರ್ಯ ಇದೆಲ್ಲ ಕಡಿಮೆ ಆಗ್ತಾ ಹೋಗೋದು. ರಜೋನಾಶ, ಹೆಣ್ಣು ಮಕ್ಕಳಲ್ಲಿ ವಾತ ಅತಿಯಾಗಿ ಹೆಚ್ಚಾದಾಗ ಸರಿಯಾಗಿ ಪೀರಿಯಡ್ಸ್ ಆಗೋದಿಲ್ಲ, ಅಥವಾ ಬ್ಲೀಡಿಂಗ್ ಸರಿಯಾಗಿ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳಾಗ್ತವೆ. ಸಾಮಾನ್ಯವಾಗಿ ಈ ಪ್ರೆಗ್ನೆನ್ಸಿ ಸಮಸ್ಯೆ ಆಗ್ತಾ ಇರುತ್ತೆ, ಈ ತರ ತೊಂದರೆಗಳಾಗ್ತವೆ. ಮತ್ತೆ ಸ್ಪಂದನಂ, ಗಾತ್ರ ಸುಪ್ತತ, ಈ ತರದ ಲಕ್ಷಣಗಳು. ಅಂದ್ರೆ ಎಲ್ಲೋ ಒಂಥರ ಜುಮ್ ಜುಮ್ ಆಗೋದು, ಅಂದ್ರೆ ಒಂಥರ ನಡಗ್ದಂಗ್ ಆಗೋದು, ಅಥವಾ ಎಲ್ಲೋ ಒಂಥರ ಈ ಚುಚ್ಚಿದಂಗ್ ಆಗೋದು, ಈ ತರದೆಲ್ಲ ಆಗ್ತವೆ. ಮತ್ತೆ ನಮ್ನೆಸ್, ಸ್ಪರ್ಶ ಜ್ಞಾನದ ಕೊರತೆ ಅನ್ಸೋದು, ಹಸ್ತಗಳಲ್ಲಿ, ಪಾದಗಳಲ್ಲಿ ವಿಶೇಷವಾಗಿ ಸ್ಪರ್ಶ ಜ್ಞಾನ ಸರಿಯಾಗಿ ಆಗೋದಿಲ್ಲ ಅಂತ ಅನ್ಸೋದು. ನಾವು ಸಾಮಾನ್ಯವಾಗಿ ನರದ ವೀಕ್ನೆಸ್, ನರದ ಸಮಸ್ಯೆ ಅಂತೆಲ್ಲ ಹೇಳ್ತೀವಲ್ಲ, ಬಹುತೇಕ ಎಲ್ಲವೂ ಕೂಡ ವಾತಕ್ಕೆ ಸಂಬಂಧಪಟ್ಟಿದ್ದು. ಮತ್ತೆ ಮೈಕೈ ನೋವು ಆಗೋದು, ಒಂಥರ ಏನಂತೇವೆ ನಾವು, ಆಲಸ್ಯದ ಹಾಗೆ, ಕುತ್ಕೊಂಡಿದ್ರೆ ಅಲ್ಲಿ ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ನಿದ್ದೆ ಬರೋದಿಲ್ಲ, ಆದ್ರೆ ಆಕಳಿಕೆ ತುಂಬಾ ಬರುತ್ತೆ, ಸುಸ್ತು ಅನ್ಸುತ್ತೆ, ಈ ರೀತಿ ಎಲ್ಲ. ಮುಂದಿನದು ಆಯಾಸ. ಅಂದ್ರೆ ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರೆ ತುಂಬಾ ಆಯಾಸ ಆಗೋದು. ಹಿಂದೆಲ್ಲ ನಾನು ಹೀಗಿರ್ಲಿಲ್ಲ, ನಾನು ಇದರ 10 ಪಟ್ಟು ಕೆಲಸ ಮಾಡ್ತಿದ್ದೆ, ಏನೂ ಆಗ್ತಿರ್ಲಿಲ್ಲ. ಈಗ ನನಗೆ ಸಣ್ಣ ಸಣ್ಣ ವಿಷಯಕ್ಕೂ ಸುಸ್ತಾಗತ್ತೆ, ಆಯಾಸ ಆಗುತ್ತೆ, ಸಾಕು ಅಂತ ಅನ್ಸುತ್ತೆ, ಮಲ್ಕೊಂಬಿಡೋಣ ಅನ್ಸುತ್ತೆ, ಕುತ್ಕೊಂಬಿಡೋಣ ಅನ್ಸುತ್ತೆ. ಇದು ಸಾಮಾನ್ಯವಾಗಿ ವಾತ ಹೆಚ್ಚದ ಲಕ್ಷಣಗಳು. ಆಕ್ಷೇಪ ಅಂದ್ರೆ ನಡಗೋದು, ಸಂಸ್ಕೃತದಲ್ಲಿ ಆಕ್ಷೇಪ ಅಂದ್ರೆ ನಡಗೋದು ಅಂತ ಅರ್ಥ. ಒಂಥರ ಟ್ರೆಮರ್ಸ್ ಅಂತ, ಈಗ ಅದರ ಅರ್ಥ ಪಾರ್ಕಿನ್ಸನ್ಸ್ ಕಾಯಿಲೆ ಅಂತಲ್ಲ. ಈ ಪಾರ್ಕಿನ್ಸನ್ ಕಾಯಿಲೆ, ಸ್ಟ್ರೋಕ್ ಆಗೋದು ಇವೆಲ್ಲ ವಾತದ ವ್ಯಾಧಿಗಳೇ. ಆದ್ರೆ ಈ ನನಗೆ ಸಸ್ವೆ ಆದಾಗ ಸ್ವಲ್ಪ ನಡುಕ ಬರುತ್ತೆ, ಕೈ ಕಾಲು ನಡ್ದಂಗೆ ಆಗುತ್ತೆ, ಸುಮ್ಮನೆ ನಿಂತ್ಕೊಂಡಿದ್ರು ಯಾಕೋ ಕೈ ನಡುಗತ್ತೆ. ಕಾಯಿಲೆ ಅಲ್ಲದೆ ಇದ್ರೂ ಕೂಡ ದೇಹದಲ್ಲಿ ನಡುಕಕ್ಕೆ ಅದು ಕಾರಣ ಆಗುತ್ತೆ. ಮತ್ತೆ ಈ ಮಲ ಮೂತ್ರಗಳ ವಿಸರ್ಜನೆ
ಸರಿಯಾಗಿ ಆಗೋದಿಲ್ಲ. ಕೆಲವೊಬ್ಬರಿಗೆ ಈ ಗ್ಯಾಸ್ ಕೂಡ ಸರಿಯಾಗಿ ಪಾಸ್ ಆಗೋದಿಲ್ಲ. ಹೊಟ್ಟೆ ಉಬ್ರಿಸ್ಕೊಂಡಿರುತ್ತೆ. ಅಯ್ಯೋ ಒಂದ್ಸಲ ಗ್ಯಾಸ್ ಹೊರಗಡೆ ಹೋದ್ರೆ ಆರಾಮಾಗ್ತಿತ್ತು ಅಂತ ಅನ್ಸುತ್ತೆ, ಆದ್ರೆ ಆಗೋದಿಲ್ಲ. ಇವೆಲ್ಲವೂ ಕೂಡ ಈ ವಾತ ವೃದ್ಧಿಯ ಲಕ್ಷಣಗಳು. ಇನ್ನು ತುಂಬಾ ಗಂಭೀರವಾದ ಬಹಳಷ್ಟು ರೀತಿ ಸಮಸ್ಯೆಗಳು, ಅದ್ರ ಬಗ್ಗೆ ನಾನು ಇವತ್ತು ಹೇಳಲ್ಲ. ಹಾರ್ಟ್, ಲಂಗ್ಸ್, ಬ್ರೈನ್, ಕಿಡ್ನಿ, ಲಿವರ್, ಈ ತರದ ಆರ್ಗನ್ಸ್ಗೆ ಸಂಬಂಧಪಟ್ಟ ಹಲವಾರು ಕಾಯಿಲೆಗಳು ಈ ಮೆದುಳಿನ ಕಾರಣದಿಂದ ಬರುತ್ತೆ. ಅದು ಮರೆವಿರಬಹುದು, ಶ್ವಾಸಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಲಿವರ್ ಅಲ್ಲಿ ಕಿಡ್ನಿಯಲ್ಲಿ ಆಗುವ ಹಲವಾರು ಸಮಸ್ಯೆಗಳಿರ್ಬೋದು. ಹೀಗೆ ವಾತ ದೋಷ ಅತ್ಯಂತ ಪ್ರಬಲವಾದಂತಹ ದೋಷ. ಪ್ರಭುರು ವಾಯು ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ, ಪಿತ್ತಃ ಪಂಗು ಕಫಃ ಪಂಗು ಪಂಗವೋ ಮಲಧಾತವ ವಾಯುನಾ ಮಿತ್ರನೀಯಂತೆ ತತ್ರ ಗಚ್ಚಂತಿ ಮೇಘವತ್ ಅಂತ. ಅಂದ್ರೆ ಈ ಉಳಿದ ಕಫಪಿತ್ತ ದೋಷಗಳು ಪಂಗು ಅಂದ್ರೆ ಒಳ್ಳೆ ಅಂಗವಿಕಲರು ಎಲ್ಲಿ ವಾತ ಕರ್ಕೊಂಡು ಹೋಗುತ್ತಲ್ಲಿ ಹೋಗ್ತವೆ ಅಂತ. ಹಾಗೆ ವಾತ ಅತ್ಯಂತ ಪ್ರಬಲವಾದಂಥದ್ದು. ಹಾಗಾಗಿ ಗಂಭೀರವಾದಂತಹ ಕಾಯಿಲೆಗಳಿಗೆ ವಾತ ದೋಷ ಬಹಳಷ್ಟು ಬಾರಿ ಕಾರಣ ಆಗತ್ತೆ. ಹಾಗಾಗಿ ಈ ತರದ ಸಿಂಪಲ್ ಲಕ್ಷಣಗಳು ಬಂದಾಗಲೇ ನಾವು ನನಗೆ ವಾತದೋಷ ಹೆಚ್ಚಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ವಾತದೋಷ ಹೆಚ್ಚಾಗ್ಲಿಕ್ಕೆ ಕಾರಣಗಳೇನು? ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಾವು ಇದನ್ನು ತಿಳ್ಕೊಳ್ಳೇಬೇಕು. ತಿಳ್ಕೊಂಡ್ರೆ ಆವಾಗ ನಮ್ಮ ದಿನಚರಿಯಲ್ಲಿ ಎಷ್ಟೋ ಬದಲಾವಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಂಬರ್ 1, ಬೆಳಿಗ್ಗೆ ಏಳುವಾಗ ಸಮಾಧಾನದಲ್ಲಿ ಎಳದೇ ಇರೋದು, ಖುಷಿಯಿಂದ ಎಳದೇ ಇರೋದು. ಅರೆ ಇದು ಹೇಗೆ ಅಂತ ಅನ್ಸ್ಬೋದು. ಎಸ್, ಇದು ನಮ್ಮ ದೇಹದಲ್ಲಿ ತುಂಬಾ ವಿಚಿತ್ರವಾದ ಬದಲಾವಣೆಗಳನ್ನು ತರುತ್ತೆ. ಮಾಡರ್ನ್ ಇದರಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಸೆರೋಟೋನಿನ್, ಮೆಲಟೋನಿನ್, ಕಾರ್ಟಿಸೋಲ್ ಇಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಥವಾ ಹಾರ್ಮೋನ್ಗಳಲ್ಲಿ ತುಂಬಾ ವ್ಯತ್ಯಾಸ ತರುತ್ತೆ ಅಂತ ಅವರು ಹೇಳ್ತಾರೆ. ಆದರೆ ಆಯುರ್ವೇದ ಪ್ರಕಾರ ನಾವು ಬೆಳಿಗ್ಗೆ ಹೇಳುವಾಗ ಅಯ್ಯೋ ಈ ಕೆಲಸ ಇದೆ, ಆ ಕೆಲಸ ಇದೆ ಅನ್ನೋ ಚಿಂತೆಯಲ್ಲಿ ಇದ್ರೆ, ಅಥವಾ ಬೆಳಿಗ್ಗೆ ಯಾಕಾಯ್ತೇನೋ, ಯಾಕೆ ಹೇಳ್ಬೇಕೇನೋ ಅನ್ನುವ ದುಃಖದಲ್ಲಿ ಇದ್ರೆ, ಆಗ ಅದು ವಾತದೋಷವನ್ನು ಹೆಚ್ಚು ಮಾಡುತ್ತೆ. ಬೆಳಿಗ್ಗೆ ಹೇಳುವಾಗ ಖುಷಿಯಿಂದ ಹೇಳೋ ಥರ ಆಗಬೇಕು. ಎರಡನೇದು, ಗಡಿಬಿಡಿ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ, ಈ ಕೆಲಸ ಮಾಡುವಾಗ ಆ ಕೆಲಸ ಬಗ್ಗೆ ಚಿಂತೆ, ಈ ರೀತಿ ಗಡಿಬಿಡಿಯಲ್ಲಿ ಇದ್ರೆ ಅದು ಕೂಡ ವಾತದೋಷವನ್ನು ತುಂಬಾ ಜಾಸ್ತಿ ಮಾಡುತ್ತೆ. ತುಂಬಾ ಜನ ಆ ಥರ ಮಾಡ್ತಾರೆ. ಬೆಳಿಗ್ಗೆ ಎದ್ದಾಗಿಂದ ಒಂದಾದ್ಮೇಲೆ ಒಂದು ಕೆಲಸ ಈ ತರದ ಇದು ಕಾಣುತ್ತೆ ಅವರಿಗೆ. ತುಂಬಾ ಗಡಿಬಿಡಿಯಲ್ಲಿ ಸಮಸ್ಯೆ ಜಾಸ್ತಿ ಆಗುತ್ತೆ. ಮೂರನೇದಾಗಿ ಬ್ರೇಕ್ಫಾಸ್ಟ್ ಅಲ್ಲಿ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದು. ಅಂದ್ರೆ ಈಗ ಟೈಮ್ ಇಲ್ಲ, ಹಾಗಾಗಿ ನಾ ಬ್ರೇಕ್ಫಾಸ್ಟ್ ಮಾಡಲ್ಲ, ಮಧ್ಯಾಹ್ನ ಅಷ್ಟೊತ್ತಿಗೆ ಊಟ ಮಾಡ್ತೇನೆ ಅಂತ ಖಾಲಿ ಹೊಟ್ಟೆಯಲ್ಲಿ ಇರೋದು. ಅಥವಾ ಅತ್ಯಂತ ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟ್ ಅಂತಲ್ಲ, ಆಹಾರವನ್ನು ಸೇವನೆ ಮಾಡೋದು. ಫ್ಯಾಟ್ ಇರುವಂತ ಆಹಾರವನ್ನು ಸೇವನೆ ಮಾಡದಿರೋದು. ಅದರಲ್ಲೂ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ ವಿಷಯದಲ್ಲಿ ನಾವು ತುಪ್ಪ, ಎಣ್ಣೆ, ಈ ತರದ ನಟ್ಸ್, ಈ ತರದ ಆಹಾರವನ್ನು ಸೇವನೆ ಮಾಡಬೇಕು. ಬ್ರೇಕ್ಫಾಸ್ಟ್ ಅಂತಂದ್ರೆ ಇಡ್ಲಿ ವಡಾನೇ ತಿನ್ಬೇಕು ಅಂತ ನಾನು ಹೇಳಲ್ಲ. ಅದರ ಬದಲಿಗೆ ನಾವೇನ್ ತಿಂತೀವೋ ಅದ್ರಲ್ಲಿ ಒಂದ್ ಸ್ವಲ್ಪ ಆದ್ರೂ ಫ್ಯಾಟ್ ಇರಲೇಬೇಕು ಅಂತ. ಮತ್ತೆ ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ. ನಾನು ಪದೇ ಹೇಳ್ತೇನೆ, ಹೊಟ್ಟೆ ತುಂಬಾ ಊಟ ಮಾಡಬಾರ್ದು, ಹೊಟ್ಟೆ ಮುಕ್ಕಾಲು ಭಾಗ ಮಾತ್ರ ಊಟ ಮಾಡಬೇಕು ಅಂತ. ಅದನ್ನ ಕೇಳಿ ಹೊಟ್ಟೆ ತುಂಬಾ ಊಟ ಮಾಡಬಾರ್ದು, ಕಡಿಮೆ ಊಟ ಮಾಡ್ರೆ ಒಳ್ಳೇದು ಅಂತ ಹೊಟ್ಟೆಯ ಕಾಲು ಭಾಗ ಮಾತ್ರ ಊಟ ಮಾಡ್ತೀವಿ ಅಂದ್ರೆ ಖಂಡಿತ ನಮಗೆ ವಾತದೋಷ ಹೆಚ್ಚಾಗತ್ತೆ. ಮತ್ತೆ ಅತಿಯಾಗಿ ಖಾರ, ಕಹಿ, ಒಗರು ಇಂಥ ಟೇಸ್ಟ್ ಅನ್ನೇ ತುಂಬಾ ಸೇವನೆ ಮಾಡೋದು. ಅಂದ್ರೆ ಪ್ರತಿ ಆಹಾರದಲ್ಲೂ, ಪ್ರತಿ ತುತ್ತಿನಲ್ಲೂ ತುಂಬಾ ಖಾರ ತಿನ್ನೋದು. ಹಾಗಲಕಾಯಿ ತುಂಬಾ ಒಳ್ಳೇದು ಅಂತಾನೋ, ಅಥವಾ ಯಾವುದೋ ಕಹಿ ಪದಾರ್ಥ, ಕಹಿ ಬೇವಿನ ಕಷಾಯವನ್ನು ನಿತ್ಯ ಕೂಡ ನನ್ನ ರಕ್ತ ಶುದ್ಧಿ ಆಗುತ್ತೆ ಅಂತಾನೋ ಅತಿಯಾಗಿ ಕಹಿಯನ್ನು ಸೇವನೆ ಮಾಡೋದು. ಮಜ್ಜಿಗೆ ತುಂಬಾ ಒಳ್ಳೇದು ಅಂತ ಮಜ್ಜಿಗೆಯನ್ನ ಇಡೀ ದಿವಸ ಮಜ್ಜಿಗೆನೇ ಕುಡ್ಕೊಳ್ತಾ ಇರೋದು. ಈ ರೀತಿ ತುಂಬಾ ನಾವು ತಪ್ಪುಗಳನ್ನು ಮಾಡೋ ಕಾರಣದಿಂದಾಗಿ ನಮಗೆ ವಾತವೃದ್ಧಿ ಆಗುತ್ತೆ. ಈ ಕಷಾಯ ರಸ ಅಂತ ಒಗರು ಅಂತ ಹೇಳಿದ್ನಲ್ಲ, ಕೆಲವು ಔಷಧಗಳನ್ನು ಕೂಡ ನಾವು ಅತಿಯಾಗಿ ಸೇವನೆ ಮಾಡಿದ್ರೆ ಆಗ ವಾತವೃದ್ಧಿ ಆಗುತ್ತೆ. ಅದು ಡಾಕ್ಟರ್ಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆಯುರ್ವೇದ ವೈದ್ಯರು, ನೀವು ಈ ಔಷಧವನ್ನು ತೆಗೆದುಕೊಳ್ಳುವಾಗ ಅಥವಾ ಇದನ್ನ ಲಾಂಗ್ ಟರ್ಮ್ ಕೊಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿದ್ರೆ, ಆಗ ಅವ್ರು ಹೇಳ್ತಾರೆ ಇದನ್ನ ತಗೊಳ್ಳುವಾಗ ನೀವು ತುಪ್ಪವನ್ನು ಹೆಚ್ಚಿಗೆ ತಿನ್ನಿ, ಅಥವಾ ಇದನ್ನು ತಗೊಳ್ಳುವಾಗ ಇಂಥ ಆಹಾರವನ್ನು ಹೆಚ್ಚಿಗೆ ಮಾಡಿ ಅಂತ. ಯಾಕೆಂದ್ರೆ ಈ ನಾನು ಕೊಡುತ್ತಿರುವ ಔಷಧದ ಕಾರಣದಿಂದಾಗಿ ಪೇಷಂಟ್ ಅಲ್ಲಿ ವಾತ ಪ್ರಕೋಪ ಆಗಬಾರ್ದು, ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಮತ್ತೆ ಟ್ರಾವೆಲಿಂಗ್ ತುಂಬಾ ಮಾಡೋದು. ಬಹಳಷ್ಟು ಜನ ದಿವಸಕ್ಕೆ 50, 100, 150, 200 ಕಿಲೋಮೀಟರ್ ಪ್ರಯಾಣ ಮಾಡ್ತಾರೆ. ಆ ಪ್ರಯಾಣದ ಕಾರಣದಿಂದ ಸಮಸ್ಯೆ ಆಗುತ್ತೆ. ಈಗೆಲ್ಲ ಆರಾಮಾಗಿ ಕಾರಲ್ಲಿ ಕುಳಿತು ಹೋಗ್ಬೋದು. ಅದು ಅಂದ್ರೆ ರೋಡ್ ಚೆನ್ನಾಗಿದ್ರೆ ಅಷ್ಟೊಂದಾಗಿ ಆಗೋದಿಲ್ಲ. ಆದ್ರೆ ಸ್ಕೂಟಿ ಮೇಲೆ ತುಂಬಾ ಇದಿರುವಂತಹ ರೋಡಲ್ಲಿ, ತುಂಬಾ ಹಂಪ್ಸು ಅಥವಾ ಬಾವಿಗಳಿರುವಂತಹ ರೋಡಲ್ಲಿ, ಅಥವಾ ತುಂಬಾ ಗಡಿಬಿಡಿಯಲ್ಲಿ ಒಂದ್ ಕಡೆ ಸರ್ವ್ ಮಾಡೋದು, ಇನ್ನೊಂದ್ ಕಡೆ ಹೋಗೋದು, ಇನ್ನೇನೋ ಐಟಮ್ ಅನ್ನ ಕೊಡೋದು, ಈ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ, ಈ ರೀತಿ ಗಡಿಬಿಡಿಯಲ್ಲಿ ಬೈಕ್ ಕಾರನ್ನು ಓಡಿಸೋದು, ಟ್ರಾಫಿಕ್ ಅಲ್ಲಿ ತುಂಬಾ ಟೆನ್ಷನ್ ಅಲ್ಲಿ ಓಡಿಸೋದು, ಈ ತರ ಎಲ್ಲ ಮಾಡಿದಾಗ ಈ ಯಾನದಿಂದ, ಟ್ರಾವೆಲಿಂಗ್ ನಿಂದ ವಾತ ಪ್ರಕೋಪ ಆಗುತ್ತೆ. ಮತ್ತೆ ಅತಿವ್ಯವಾಯ ಅಂತಂದ್ರೆ ಮೈಥುನ ಕರ್ಮವನ್ನು ಅತಿಯಾಗಿ ಮಾಡೋದು, ಶುಕ್ರಕ್ಷಯ ಅತಿಯಾಗಿ ಆಗೋದು. ಅಂದ್ರೆ ಲೈಂಗಿಕ ಕರ್ಮವನ್ನ ಅತಿಯಾಗಿ ಮಾಡೋದ್ರಿಂದಾಗಿ ಸಮಸ್ಯೆ ಆಗತ್ತೆ ಅಂತ. ಇಲ್ಲಿ ವ್ಯವಾಯ ನೆನಪಿಟ್ಕೊಳ್ಬೇಕು. ಅತಿಯಾಗಿ ಮಾಡಿದ್ರೆ ತೊಂದರೆ ಆಗತ್ತೆ ಅಂತ. ಅತಿ ಪ್ರಜಾಗರ ಅಂದ್ರೆ ನಿದ್ದೆಗೆಡೋದು. ಅತಿ ಆದ್ರೆ ವಾತ ಪ್ರಕೋಪ ಕಟ್ಟಿಟ್ಟ ಬುದ್ಧಿ. ಆದಷ್ಟು ನಾವು ರಾತ್ರಿ 7-8 ತಾಸು ಸಾಧನೆ ಮಾಡ್ತೇವೆ ಅಂದ್ರೆ 6 ತಾಸು ಸಾಕು ಅಂದ್ರೆ 6 ತಾಸು ಅವರವರ ಪ್ರಕೃತಿಗೆ ಅನುಗುಣವಾಗಿ ನಾವು ಬೆಳಿಗ್ಗೆ ಖುಷಿಯಿಂದ ಹೇಳೋ ತರ, ಫ್ರೆಶ್ ಆಗಿ ಹೇಳೋ ತರ, ಇಡೀ ದಿನ ನಾವು ಫ್ರೆಶ್ ಆಗಿ ಇರೋ ತರ ನಾವು ನಮ್ಮ ರಾತ್ರಿ ನಿದ್ದೆಯನ್ನು ಮಾಡಬೇಕು. ನಿದ್ದೆ ಕಡಿಮೆ ಆದ್ರೆ ವಾತ ಪ್ರಕೋಪ ಖಂಡಿತ ಆಗುತ್ತೆ. ಅತಿಯಾದ ಉಪವಾಸ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಿಜ. ಆದರೆ ನಮ್ಮದು ವಾತ ಪ್ರಕೃತಿ ಆಗಿದ್ರೆ, ಮತ್ತೆ ಅತಿಯಾಗಿ ರವಿವಾರ ಉಪವಾಸ, ಶನಿವಾರ ಉಪವಾಸ, ಗುರುವಾರ ಉಪವಾಸ, ಸಂಕಷ್ಟಿಗೆ ಉಪವಾಸ, ತ್ರಯೋದಶಿಗೆ ಉಪವಾಸ, ಏಕಾದಶಿಗೆ ಉಪವಾಸ ಅಂತ ಉಪವಾಸಗಳು ತುಂಬಾ ಆದರೆ
ಅಂದ್ರೆ ಹೊಟ್ಟೆ ಖಾಲಿ ಬಿಟ್ಕೊಂಡಿರೋದು ಜಾಸ್ತಿ ಆದ್ರೆ ಆಗ್ಲೂ ಕೂಡ ನಮಗೆ ವಾತ ಪ್ರಕೋಪ ಆಗುತ್ತೆ. ಉಪವಾಸ ಮಾಡುವಾಗ್ಲೂ ಕೂಡ ಅದಕ್ಕೊಂದು ಪದ್ಧತಿ ಇದೆ. ಅದನ್ನ ನೀವು ಡಾಕ್ಟರ್ ಹತ್ರ ಕೇಳ್ಕೊಂಡು ಕರೆಕ್ಟಾಗಿ ಮಾಡಬೇಕು. ಮತ್ತೆ ಅತಿಯಾಗಿ ವ್ಯಾಯಾಮ ಮಾಡೋದು. ನಾವು ವ್ಯಾಯಾಮ ಮಾಡಲೇಬೇಕು, ನಿತ್ಯ ಮಾಡಬೇಕು. ಆದರೆ ಅದು ಅತಿ ಆದರೆ ಮತ್ತೆ ಕೆಲವು ಕಾಲಗಳಲ್ಲಿ ಉದಾಹರಣೆಗೆ ಬೇಸಿಗೆಯಲ್ಲಿ ಅತಿಯಾಗಿ ವ್ಯಾಯಾಮ ಮಾಡಿದರೆ ಖಂಡಿತ ನಮ್ಮಲ್ಲಿ ವಾತ ಪ್ರಕೋಪ ಆಗುತ್ತೆ. ಸೊ ಒಂದು ಮಟ್ಟಿಗೆ ನಮ್ಮ ಶಕ್ತಿಯ ಅರ್ಧದಷ್ಟು ವ್ಯಾಯಾಮ. ನಮಗೆ ಶಕ್ತಿ ಕಡಿಮೆ ಇದೆ, ಅದ್ರ ತಕ್ಕ ಹಾಗೆ ನಾವು ವ್ಯಾಯಾಮ ಮಾಡಬೇಕು. ಬೇಸಿಗೆಯಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಆಗುತ್ತೆ, ಅದಕ್ಕೆ ತಕ್ಕ ಹಾಗೆ ವ್ಯಾಯಾಮ ಮಾಡಬೇಕು. ಹೀಗೆ ನಾವು ವ್ಯಾಯಾಮವನ್ನ ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ಅತಿಯಾದ ವ್ಯಾಯಾಮ ಸರಿಯಲ್ಲ. ಮತ್ತೆ ಅತಿಯಾಗಿ ಚಿಂತೆ ಮಾಡೋದು, ದುಃಖ ಪಡೋದು, ಬೇಜಾರು ಮಾಡ್ಕೊಂಡಿರೋದು, ಪ್ರತಿ ದಿನ ನಿನ್ನೆದು ನಾಳೆದು ಯೋಚನೆ ಮಾಡ್ಕೊಳ್ತಾ ಇರೋದು. ಪ್ರತಿ ಕ್ಷಣ ಕೆಲವೊಬ್ರು ಹಾಗೆ ಮಾಡ್ತಾರೆ. ಪ್ರೆಸೆಂಟಲ್ಲಿ ಇರ್ಲಿಕ್ಕಾಗಲ್ಲ, ಹಿಂದಿಂದು ಮುಂದಿಂದು ಯೋಚನೆ. ಸೊ ಈ ಚಿಂತೆ, ಶೋಕ, ಭಯ, ಬೇಜಾರು, ದುಃಖ ಇವುಗಳ ಕಾರಣದಿಂದ ವಾತ ಪ್ರಕೋಪ ಆಗತ್ತೆ. ಹಾಗಾಗಿ ನಾವು ಆದಷ್ಟು ಖುಷಿಯಿಂದ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ತುಂಬಾ ಜನ ಹೇಳ್ತಾರೆ, ನನಗೆ ಏನು ಮಾಡಿದ್ರು ಗ್ಯಾಸ್ ಕಡಿಮೆ ಆಗಲ್ಲ, ನಾನು ನೂರಾರು ಡಾಕ್ಟರ್ನ ಮೀಟ್ ಆದೆ, ಅವರು ಅದಂತ ಔಷಧ ಕೊಟ್ಟರು, ಪಂಚಕರ್ಮ ಚಿಕಿತ್ಸೆ ಮಾಡಿದ್ರು, ಏನ್ ಮಾಡಿದ್ರು ಕಡಿಮೆ ಆಗಿಲ್ಲ. ಒಂದ್ಸಲ ಕಡಿಮೆ ಆದಂಗ ಅನ್ಸರು ಮತ್ತೆ ಶುರುವಾಗುತ್ತೆ. ಯಾಕೆಂದ್ರೆ ನಮಗೆ ಯಾವ ಕಾರಣದಿಂದ ಸಮಸ್ಯೆ ಉಂಟಾಗಿದೆಯೋ ಆ ಕಾರಣವನ್ನ ಬಿಡದೇನೆ ಎಂಥ ಅದ್ಭುತವಾದ ಚಿಕಿತ್ಸೆ ಮಾಡಿದ್ರು ಸಮಸ್ಯೆ ಗುಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಡ್ರಿಂಕ್ಸ್ ಮಾಡಿ ಲಿವರ್ ಹಾಳಾಗಿದ್ರೆ ಅವನು ಡ್ರಿಂಕ್ಸ್ ಬಿಟ್ರೆ ಮಾತ್ರ ಲಿವರ್ ಸರಿಯಾಗ್ಲಿಕ್ಕೆ ಸಾಧ್ಯ ಔಷಧ ಮಾಡಿದಾಗ. ಇಲ್ಲದೆ ಹೋದ್ರೆ ಎಷ್ಟೇ ಅದ್ಭುತವಾದ ಔಷಧವನ್ನ ಕೊಟ್ಟರೂ ಕೂಡ ಲಿವರ್ ಹಾಳಾದವನು ಡ್ರಿಂಕ್ಸ್ ಬಿಡ್ಲಿಲ್ಲ ಅಂದ್ರೆ ಎಂಥ ವೈದ್ಯನು ಅವನನ್ನು ಗುಣ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಆಯುರ್ವೇದದಲ್ಲಿ ನಿಧಾನ ಪರಿವರ್ಜನ ಅಂದ್ರೆ ಕಾರಣವನ್ನು ಬಿಡೋದಕ್ಕೆ ಮೊದಲನೇ ಚಿಕಿತ್ಸೆ ಅಂತ ಹೇಳ್ತಾರೆ. ಅದು ಮಸ್ಟ್, ಅದು ಮಾಡ್ಲಿಲ್ಲ ಅಂದ್ರೆ ಇಂಪಾಸಿಬಲ್. ಹಾಗಾಗಿ ನೀವು ಮನಸ್ಸಿನಲ್ಲಿ ಇರಿಟೇಷನ್ ಮಾಡ್ಕೊಳ್ತಾ ಇರೋದು, ಸಮಾಧಾನ ಇಲ್ಲದೆ ಇರೋದು ಮಾಡ್ಕೊಳ್ತಾ ಇದ್ರೆ ಸಹಜವಾಗಿ ಹೊಟ್ಟೆಯಲ್ಲಿ ಗ್ಯಾಸ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಮಂಡಿಯಲ್ಲಿ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ನಾವು ತಿಳ್ಕೊಂಡಿರ್ಬೇಕು. ಮತ್ತೆ ಮುಂದಿನದು ರೋಗಾತಿಕರ್ಷಣಾತ್ ಅಂತ ಹೇಳ್ತಾರೆ. ಅಂದ್ರೆ ರೋಗದ ಯಾವುದೋ ಒಂದು ಕಾಯಿಲೆಯ ಕಾರಣದಿಂದಾಗಿ ಅತಿಯಾಗಿ ಕೃಶನಾಗಿದ್ರೆ, ತುಂಬಾ ವೀಕ್ ಆಗಿ ಹೋಗಿದ್ರೆ, ಮೂಳೆ ಚರ್ಮ ಮಾತ್ರ ಇದೆ ಅನ್ನುವಷ್ಟರ ಮಟ್ಟಿಗೆ ಅವನು ದುರ್ಬಲನಾಗಿದ್ರೆ ಅದರಿಂದ ಕೂಡ ವಾತ ಪ್ರಕೋಪ ಆಗುತ್ತೆ. ಆ ದೌರ್ಬಲ್ಯವೇ ವಾತ ಪ್ರಕೋಪವನ್ನು ಉಂಟು ಮಾಡುತ್ತೆ. ಆ ವಾತ ಪ್ರಕೋಪದ ಕಾರಣದಿಂದಾಗಿ ದೌರ್ಬಲ್ಯ ಇನ್ನು ಬರುತ್ತೆ, ಈ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಮುಂದಿನದು ವೇಗಧಾರಣ. ಅಂದ್ರೆ ಮಲ, ಮೂತ್ರ, ಹಸಿವು, ಬಾಯಾರಿಕೆ, ನಿದ್ರೆ ಈ ತರದ ಒಂದು ಸೀನಿನಿಂದ ಹಿಡಿದು ನಮ್ಮ ದೇಹದಿಂದ ಹೊರಗೋಗುವಂತ ಯಾವುದನ್ನು ಕೂಡ ನಾವು ತಡೆದರೆ ಆಗ ವಾತ ಪ್ರಕೋಪ ಆಗತ್ತೆ. ವೇಗಧಾರಣ ಮಾಡಬಾರದು. ಅಭಿಘಾತ ಅಂತಂದ್ರೆ ನಮಗೆ ಏನೋ ಒಂದು ಹೊಡೆತ ಬಿದ್ದರೆ, ಉದಾಹರಣೆಗೆ ಆಕ್ಸಿಡೆಂಟ್ ಆಯ್ತು ಅಥವಾ ತುಂಬಾ ಶಾಕ್ ಆಗುವಂತ ವಿಷಯ ನಾವು ಕೇಳಿದ್ವಿ, ಈ ರೀತಿ ನಮ್ಗೆ ಆದಾಗ ನಮಗೆ ವಾತ ಪ್ರಕೋಪ ಉಂಟಾಗತ್ತೆ ಅಂತ. ಅದು 2-3 ರೀತಿಯಲ್ಲಿ ಆಗಬಹುದು, ಶಾರೀರಿಕವಾಗಿ, ಮಾನಸಿಕವಾಗಿ, ಅಥವಾ ನಾವು ಅತಿಯಾಗಿ ಸಾಹಸ ಮಾಡ್ಲಿಕ್ಕೆ ಹೋಗಿ, ಹೀಗೆ ಇಂಥ ಕಾರಣಗಳಿಂದಾಗಿ ದೇಹಕ್ಕೆ ಪೆಟ್ಟಾದಾಗ ಸಮಸ್ಯೆ ಆಗುತ್ತೆ ಅಂತ. ಮತ್ತೆ ಪಂಚಕರ್ಮ ಚಿಕಿತ್ಸೆಯ ಕಾರಣದಿಂದಾಗಿ ಅಂದ್ರೆ ಸರಿಯಾಗಿ ಆಗ್ಲಿಲ್ಲ, ಅತಿಯಾಗಿ ವಿರೇಚನ ಆಯ್ತು, ತಾಕತ್ತಿನ 4 ಪಟ್ಟಷ್ಟು ವಮನ ಮಾಡಿಸಿದ್ವಿ, ಈ ರೀತಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ತಪ್ಪಾದಾಗ್ಲೂ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಪಂಚಕರ್ಮ ಆದ ನಂತರ ಸರಿಯಾಗಿ ಫಾಲೋ ಮಾಡದೆ ಹೋದ್ರೆ, ತುಂಬಾ ಜನ ಏನ್ ಮಾಡ್ತಾರೆ ಅಂತ ನಾವು ಎಷ್ಟು ಹೇಳಿದ್ರು ಕೂಡ ಪಂಚಕರ್ಮ ಆದ ನಂತರ ಹೆವಿ ಕೆಲಸ ಮಾಡ್ಲಿಕ್ಕೆ ಹೋಗೋದು. ಉದಾಹರಣೆಗೆ ಒಬ್ಬ ರಾಜಕಾರಣಿಗೆ ಪಂಚಕರ್ಮ ಆದ ನಂತರ ನೀವು 4 ದಿವಸ ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಅವನು ಹೋಗಿ ತನಗೆ ಓಟ್ ಕೊಡಿ ಅಂತ ಪ್ರಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರೆ ಹೇಗಿರುತ್ತೆ, ಬಿಸಿಲಲ್ಲಿ, ಧೂಳಿನಲ್ಲಿ, ಮಳೆಯಲ್ಲಿ ಅಲ್ಲಾಡ್ತಾ. ಆ ರೀತಿ ತಪ್ಪುಗಳನ್ನು ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ನಾನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡೋರಿಗೆಲ್ಲ ಹೇಳ್ತೇನೆ, ನಿಮಗೆ ಪಂಚಕರ್ಮ ಕೊಡೋದು ಕಷ್ಟ. ಯಾಕೆಂದ್ರೆ ನೀವು ಒಂದು ಫೋನ್ ಬಂದ್ರೆ ಮತ್ತೆ ಕೆಲಸಕ್ಕೆ ಹೋಗ್ತೀರಿ, ಆದ್ರೆ ಚಿಕಿತ್ಸೆ ಆದ ತಕ್ಷಣ ಹಾಗೆ ಅತಿಯಾಗಿ ದೇಹಕ್ಕೆ ಶ್ರಮ ಅಥವಾ ನಾವು ಹೇಳಿದಾಗ ಫಾಲೋ ಮಾಡದೇ ಇರುವಂತದ್ದು, ನಾವು ಹೇಳಿದಾಗ ಆಹಾರ ಸೇವನೆ ಮಾಡದೇ ಇರೋದು, ಈ ತರ ಮಾಡಿದ್ರೆ ಚಿಕಿತ್ಸೆಯಿಂದ ಪ್ರಯೋಜನಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಹೇಳಿದ್ದೆಲ್ಲವನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಅಂತ. ಹೀಗೆ ಹಲವಾರು ಕಾರಣಗಳಿಂದಾಗಿ ವಾತ ಪ್ರಕೋಪ ಆಗುತ್ತೆ. ನಾನು ನಿಮಗೆ ತುಂಬಾ ಕಡಿಮೆ ವಿಷಯಗಳನ್ನು ಹೇಳಿದ್ದೇನೆ, ಸುಲಭವಾಗಿ ಅರ್ಥವಾಗುವಂತ ಕೆಲವು ವಿಚಾರಗಳನ್ನು ಮಾತ್ರ ಹೇಳಿದ್ದೇನೆ. ಇವುಗಳನ್ನಷ್ಟಾದರೂ ನೀವು ತಪ್ಪಿಸಬೇಕು, ಬಿಡಬೇಕು. ಇನ್ನು ಸಾಮಾನ್ಯವಾಗಿ ಚಿಕಿತ್ಸೆ ಹೇಗಿರಬೇಕು ಅಥವಾ ನಾವು ಹೇಗೆ ಬದುಕಬೇಕು, ನಮ್ಗೆ ವಾತ ಜಾಸ್ತಿ ಆಗಿದೆ ಅಂತ ಆದ್ರೆ ನಾವು ಹೇಗೆ ಬದುಕಬೇಕು? ಮೊದಲನೇದಾಗಿ ಸುಖವಾಗಿರ್ಬೇಕು ಅಂದ್ರೆ ಎದ್ದು ಓಡಾಡಬಾರ್ದು, ಮಲ್ಕೊಂಡಿರ್ಬೇಕು ಅಂತ ಅರ್ಥ ಅಲ್ಲ. ಶಾರೀರಿಕವಾಗಿ, ಮಾನಸಿಕವಾಗಿ ಸ್ವಲ್ಪ ಹೆಚ್ಚು ಸುಖ ಬೇಕು. ಮನಸ್ಸು ರಿಲ್ಯಾಕ್ಸ್ಡ್ ಆಗಿರಬೇಕು. ನಿನ್ನೆದು ನಾಳೆದು ಯೋಚನೆ ಮಾಡಬಾರ್ದು. ನಾವು ಕೆಲಸವನ್ನ ಮಾಡೋಣ, ನಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಣ, ಅದರ ಅರ್ಥ ನನಗೇನು ಸಂಬಂಧ ಇಲ್ಲ ಅಂತ ಮಲ್ಕೊಂಡಿರ್ಬೇಕು ಅಂತಲ್ಲ. ಆದ್ರೆ ನಾವು ಯಾವುದೇ ಕೆಲಸವನ್ನ ಏನೇ ಮಾಡೋದಿದ್ರು ಕೂಡ ನಮ್ಮ ಮನಸ್ಸು ಆದಷ್ಟು ಶಾಂತವಾಗಿರಬೇಕು ಅಂತ ಅರ್ಥ. ಈಗ ಈ ಕೆಲಸ ಮಾಡ್ತೇನೆ, ಅದು ಏನು ತಲೆ ಹೋಗುವಂತದಿದ್ರು ಕೂಡ ಈ ಕೆಲಸ ಮಾಡುವಾಗ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇನೆ, ಮುಂದಿಂದ ಆಮೇಲೆ ನೋಡೋಣ ಅಂತ ಇರಬೇಕು. ಮತ್ತೆ ನಮ್ಮ ದಿನಚರಿಯಲ್ಲಿ ಕೆಲವೊಂದನ್ನು ಅಳವಡಿಸ್ಕೊಳ್ಳೋದು, ವಿಶೇಷವಾಗಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರೋದ್ರೆ ಅಭ್ಯಂಗ. ನಿತ್ಯ ಅಭ್ಯಂಗ ಮಾಡಿದ್ರೆ ವಾತದೋಷ ಕಂಟ್ರೋಲಿಗೆ ಬರುತ್ತೆ ಅಂತ. ಎಣ್ಣೆ ಮಸಾಜ್ ಅನ್ನ ವಾರದಲ್ಲಿ 2 ದಿನ ಆಗಲಿಲ್ಲ ಅಂದ್ರೆ 4 ದಿನ ಮಾಡ್ಕೊಳ್ಬೇಕು. ತಲೆಗೆ, ಪಾದಕ್ಕೆ ಎಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಂಡು ಮಲ್ಕೊಳ್ಳೋದು, ಆ ತರ ರೂಢಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ನಮ್ಮ ಆಹಾರದಲ್ಲಿ ಒಳ್ಳೆಯ ಫ್ಯಾಟ್ ಇರಬೇಕು. ಬೆಳಿಗ್ಗೆ ಊಟ, ಮಧ್ಯಾಹ್ನದ ಊಟದ ಸಮಯದಲ್ಲಿ ನಾವು ಸ್ವಲ್ಪ ತುಪ್ಪವನ್ನ ಅಥವಾ ಎಣ್ಣೆಯನ್ನ ಅಥವಾ ಎಣ್ಣೆ ಇರುವಂತ ಆಹಾರವನ್ನ, ಎಣ್ಣೆಯಲ್ಲಿ ಕರೆದಿದ್ದಂತ ಅರ್ಥ ಅಲ್ಲ ನಾನು ಹೇಳ್ತಿರೋದು. ಸೊ ಆ ತರದ ಆಹಾರವನ್ನ ನಾವು ಸೇವನೆ ಮಾಡಬೇಕು. ನಟ್ಸ್ ತಿನ್ಬೇಕು, ಸೀಡ್ಸ್ ತಿನ್ಬೇಕು. ಅವುಗಳಿಂದ ವಾತದೋಷ ಕಂಟ್ರೋಲ್ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಆಸನಗಳು, ವಿಶೇಷವಾಗಿ ಪ್ರಾಣಾಯಾಮ ತುಂಬಾ ಹೆಲ್ಪ್ಫುಲ್. ಯಾಕೆಂದ್ರೆ ಪ್ರಾಣಾಯಾಮ ಗಾಳಿಯನ್ನು ಕಂಟ್ರೋಲ್ ಮಾಡೋದಲ್ವಾ, ಸೊ ವಾತದೋಷವನ್ನು ಕಂಟ್ರೋಲ್ ಮಾಡುತ್ತೆ. ಧ್ಯಾನ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಮನಸ್ಸನ್ನು ರಿಲ್ಯಾಕ್ಸ್ ಮಾಡೋದ್ರ ಕಾರಣದಿಂದಾಗಿ. ಸೊ ಈ ತರದ ಕ್ರಮಗಳನ್ನ ನಾವು ತಂದ್ಕೊಳ್ಬೇಕು. ಮುಂದಿನದು
ಬಸ್ತಿ ಚಿಕಿತ್ಸೆ. ಯಾವ್ದು ಮಾಡಿದ್ರೂ ಸಾಧ್ಯ ಆಗಲಿಲ್ಲ ಅಂದ್ರೆ ಬಸ್ತಿಯನ್ನ ಕರೆಕ್ಟಾಗಿ ಮಾಡ್ಕೊಂಡ್ರೆ ಅದ್ಭುತವಾದ ಪರಿಣಾಮ ಖಂಡಿತ ಆಗತ್ತೆ. ಬಸ್ತಿ ಒಂದು ಸರಿಯಾಗಿ ಆದ್ರೆ ಆಗ ಎಂಥದೇ ವಾತದೋಷದ ಸಮಸ್ಯೆ ಇದ್ರೂ ಬಹುತೇಕವಾಗಿ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಸೊ ಇದಿಷ್ಟು ಇವತ್ತಿನ ವಿಷಯ. ಮುಂದೆ ಬೇರೆ ದೋಷಗಳ ಬಗ್ಗೆ ಕೂಡ ನೋಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.